ಆದಿ 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 ಅಮ್ಮ ಲಕ್ಷ್ಮಿ ಏನಾಯ್ತು? ಕಾಲ್ ಒಳಗ್ ಬಿಡ್ತಾ ಆದಿ, ಒಂದ್ ಹೆಜ್ಜೆನೂ ಮುಂದೆ ಇಡಕ್ ಆಗ್ತಿಲ್ಲ. ಬೆಳಗ್ಗೆಯಿಂದ ನನ್ನೇ ಆಟ ಆಡಿಸ್ದೆ ಅಲ್ವಾ? ಆ ದೇವರು ಸರಿಯಾಗಿ ಶಿಕ್ಷೆ ಕೊಟ್ಟ. ಏನೋ ಯೋಚನೆ ಮಾಡ್ತಿದ್ಯಾ? ಏನಾದ್ರೂ ಮಾಡು. ಇಲ್ಲಿ ಏನ್ ಮಾಡಕ್ಕಾಗುತ್ತೆ ಲಕ್ಷ್ಮಿ, ಇದು ಕಾಲೇಜು, ಇಲ್ಲೇನು ಉಳುಕ್ತೆಗೆ ಔಷಧಿ ಸಿಗುತ್ತಾ? ಒಂದು ಕೆಲಸ ಮಾಡು, ನೀನು ಆಟೋ ಹೊತ್ಕೊಂಡು ಮನೆಗೆ ಹೋಗ್ಬಿಡು. ನನ್ನ ಕ್ಲಾಸಲ್ಲಿ ಏನಾಯ್ತು ಅಂತ ಮನೆಗೆ ಬಂದು ಹೇಳ್ತೀನಿ, ಓಕೆನಾ? ನನ್ನಿಂದ ತಪ್ಪಿಸ್ಕೊಳ್ಳೋದಕ್ ನೋಡ್ತಾ ಇದ್ಯಾ? ನನ್ ಎಷ್ಟು ನೋವಾದ್ರೂ ಸರಿ, ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ನೋಡಿ ಲಕ್ಷ್ಮಿ, ನಾನು ಹೇಳ್ತಿರೋದು ನಿನ್ನೊಳ್ಳೇದಕ್ಕೇನೆ. ಮನೆಗೆ ಹೋಗಿ ನೋವಿನ ಎಣ್ಣೆ ತಗೊಂಡು ಚೆನ್ನಾಗಿ ತಿಕ್ಕು, ಸರಿ ಹೋಗುತ್ತೆ. ಆ ಕೆಲ್ಸ ನೀನೇ ಮಾಡ್ಬೋದಲ್ಲ. ಆದ್ರೆ ಇಲ್ಲಿ ನೋವಿನ ಎಣ್ಣೆ ಇಲ್ವಲ್ಲ. ಎಣ್ಣೆ ಯಾಕೆ ಬೇಕು ಆದಿ? ನಿನ್ ಕೈ ಇದೆಯಲ್ಲ, ಅದ್ರಲ್ಲೇ ಸ್ವಲ್ಪ ಮಸಾಜ್ ಮಾಡು. ಅವಳ ಮುಖ ಏನ್ ನೋಡ್ತಿದ್ಯಾ ಆದಿ? ನೋವಿರೋದ್ ನನ್ ಕಾಲಲ್ಲಿ. ಬೇಗ ಉಳುಕ್ ತೆಗಿ ಆದಿ, ಇಲ್ಲಾಂದ್ರೆ ರಕ್ತ ಕಟ್ಬಿಡುತ್ತೆ. ಆಮೇಲೆ ಜೀವನ ಪೂರ್ತಿ ನೀನ್ ಹೀಗೆ ನನ್ ಸೇವೆ ಮಾಡ್ಕೊಂಡು ಇದ್ಬಿಡ್ಬೇಕಾಗತ್ತೆ. ಏಯ್, ಅವ್ನ್ ಯಾಕೆ ನೀನ್ ಸೇವೆ ಮಾಡ್ಬೇಕು? ಅವ್ನ್ ಸೇವೆ ಮಾಡಿಸ್ಕೊಳೇನೆ ಹೊರತು ನಿನ್ ತರ ಸೇವೆ ಮಾಡೋದಕ್ ಬಂದಿಲ್ಲ. ಆದಿ, ನಂಗೆ ತುಂಬಾ ನೋವಾಗ್ತಿದೆ ಕಣೋ. ಏಯ್, ನನಗೆ ನೀವಾಗ ಬರಲ್ಲ ಕಣೆ. ಆಮೇಲೆ ಸುಮ್ಮನೆ ನಾನು ಏನೋ ಮಾಡಕ್ ಹೋಗಿ ಇನ್ನೊಂದಾದ್ರೆ ಕಷ್ಟ. ಹೌದಾ? ಹಾಗಿದ್ರೆ ನನ್ನನ್ನು ಎತ್ಕೊಂಡು ಕ್ಲಾಸ್ ರೂಮ್ ತನಕ ಕರ್ಕೊಂಡು ಹೋಗು. ಜೇನಾ, ನಾನು ನಿನ್ನ ಎತ್ಕೊಂಡು ಹೋಗ್ಬೇಕಾ? ನಿನ್ಯಾರು? ನನ್ನ ಹಿಂದೆ ನಿಂತಿರೋಳು ಎತ್ಕೊಂಡು ಹೋಗ್ತಾಳ? ನೀನೇ ಎತ್ಕೊಂಡು ಹೋಗ್ಬೇಕು. ಅದೇ ಎತ್ಕೊಂಡು ಹೋಗು. ಸರಿ, ತಿರ್ಗೋ. ಏ ಆದಿ, ಏನ್ ಮಾಡ್ತಿದ್ಯೋ? ಅವ್ಳು ಹೇಳಿದ ತಕ್ಷಣ ಎತ್ಕೊಂಡ್ಬಿಡ್ತೀಯಾ? ಶಮಿ, ಇವಳಿಗೆ ಕಾಲಿಗೆ ಏಟಾಗಿದೆ, ನಡಿಯಕ್ಕಾಗ್ತಾ ಇಲ್ಲ. ಇಲ್ಲ ಅಂದಿದ್ರೆ ನಾನು ಯಾಕೆ ಎತ್ಕೋತಿದ್ದೆ ಹೇಳು? ನೋಡು, ಅವಳು ಬೇಕು ಅಂತಾನೆ ಡ್ರಾಮಾ ಮಾಡ್ತಿದ್ದಾಳೆ. ಅವಳ ಮಾತು ನಂಬೇಡ ಆದಿ, ಅವಳನ್ನ ಕೆಳಗಿಳಿಸು. ನೀನು ಇವಾಗ ಇಳಿಸಿದ್ರೆ ಸೋತ ಹಾಗೆ. ಒಬ್ರೋ ಇಬ್ರೋ ಅಂತ ಅವಳು ತಿಳ್ಕೊಂಡಿದ್ದಾಳೆ. ಆದ್ರೆ ಅವಳು ಆಡ್ತಿರೋ ಆಟಕ್ಕೆ ಅವಳು ಸುತ್ತ ಇರೋರೆಲ್ಲ ಉರ್ಕೊಳ್ತಿದ್ದಾರೆ ಅಂತ ಅವಳಿಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಲ್ಲ, ನಮ್ಮ ಜೊತೆಲೇ ಇದ್ದು ನಮಗೇನೋ ಗೊತ್ತಾಗ್ತಿಲ್ಲ ಅಂತ ಅವಳು ಅನ್ಕೊಂಡಿದ್ದಾಳೆ. ತಾತನ ಹತ್ರ ಹೋಗಿ ನಾನು ಈ ಮನೆ ಕಾಪಾಡ್ತೀನಿ, ಏನೇ ಸಮಸ್ಯೆ ಬಂದರೂ ಈ ಮನೆ ಬಿಟ್ಟು ಹೋಗಲ್ಲ, ಎಲ್ಲನೂ ಧೈರ್ಯವಾಗಿ ಫೇಸ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾಳಲ್ಲ, ಇದೆಲ್ಲ ಆಗತ್ತಾ ಹೇಳು? ಶೋಭಿ, ಅದೊಂದು ಕಡೆ ಆದರೆ ಇನ್ನೊಂದು ಕಡೆ ಇವಳು ಏನು ಹೇಳಿದಾಳಂತೆ ಗೊತ್ತಾ? 6 ತಿಂಗಳಲ್ಲಿ ಆದಿ ಮನಸ್ಸನ್ನು ಬದಲಾಯಿಸಿ ತನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋ ಹಾಗೆ ಮಾಡ್ತೀನಿ, ಇಲ್ಲದೆ ಇದ್ರೆ ಈ ಮನೆನೇ ಬಿಟ್ಟು ಹೋಗ್ತೀನಿ ಅಂತ ವಿಮಲನ್ಗೆ ಮಾತು ಕೊಟ್ಟಿದ್ದಾಳಂತೆ. ಇವಳು ಈ ಥರ ಎಲ್ಲ ಮಾತು ಕೊಟ್ಟಿರೋದನ್ನ ನೋಡ್ತಾ ಇದ್ರೆ ತಾನೇ ತನ್ನ ಕೈಯಾರ ಹಗ್ಗ ತಗೊಂಡು ತಾನೇ ನೇಣು ಹಾಕ್ಕೊಳ್ತಾಳೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಅವಳು ಏನೇ ಮಾಡಿದ್ರು ಇದ್ರಲ್ಲಿ ಅವಳು ಗೆಲ್ಲೋದಿಲ್ಲ ಅಂತ ನಮಗ್ ಗೊತ್ತು. ಆದ್ರೆ ಬರೀ ಸೋತ್ ಹೋದ್ರೆ ಏನ್ ಮಜಾ ಇರುತ್ತೆ ಹೇಳು? ಅದ್ರ ಬದಲು ಅವಳು ಇಲ್ಲಿ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳಕ್ಕಾಗ್ದೆ ಅವಳು ಈ ಮನೆಗೆ ಸೊಸೆನೂ ಅಲ್ಲ, ಮಗಳು ಅಲ್ಲ. ಈ ಮನೇಲಿ ಅವಳಿಗಿರೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ ಅಂತ ತಾತ ಮತ್ತೆ ದೊಡ್ಡಮ್ಮನ ಹತ್ರ ಮಂಗಳಾರತಿ ಮಾಡಿಸ್ಕೊಂಡು ಇಲ್ಲಿಂದ ಹೋದ್ರೆ ಆಗ ಮಜಾ ಇರುತ್ತೆ. ಸರಿಯಾಗಿ ಹೇಳಿದೆ ಶೋಭಿ. ಅವಳು ಸುಮ್ಮನೆ ಹೋದರೆ ಸಿಂಪತಿ ಗಿಟ್ಟಿಸ್ಕೊಂಡ್ಬಿಡ್ತಾಳೆ. ಹಾಗಾಗಬಾರ್ದು. ಅದು ಅಲ್ಲದೆ ಇವರಿದಾರಲ್ಲ, ಅವಳು ಕಣ್ಣೀರು ಕರಗಿ ಮನೆಯಲ್ಲೇ ಅವಳನ್ನ ಇರಿಸ್ಕೊಂಡ್ಬಿಡ್ಬೋದು. ಆ ಥರ ಆಗೋದಕ್ಕೆ ನಾವು ಬಿಡಬಾರ್ದು ಶೋಭಿ. ಆದಷ್ಟು ಬೇಗ ಹೇಗಾದರೂ ಮಾಡಿ ಅವಳನ್ನು ಕಿಕ್ಔಟ್ ಮಾಡಬೇಕು.
ಏನೋ ಇಬ್ಬರು ಕಿಕ್ಔಟ್ ಮಾಡಬೇಕು ಅನ್ನೋ ಹಾಗೆ ಮಾತಾಡ್ತಿರೋ ಹಾಗಿತ್ತು. ಯಾರನ್ನ ಕಿಕ್ಔಟ್ ಮಾಡಬೇಕು ಅಂತಿದ್ದೀರಾ? ಅಯ್ಯೋ, ಕಿಕ್ಔಟ್ ಅಲ್ಲ ಕಣೆ, ಕ್ರಿಕೆಟು. ನಮ್ಮ ಶೋಭಿ ಅಂತೂ ಇತ್ತೀಚೆಗೆ ಬರೀ ಕ್ರಿಕೆಟ್ ಬಗ್ಗೆನೇ ಮಾತಾಡ್ತಿರ್ತಾಳೆ. ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ನ ಕಡಿಮೆ ಮಾಡ್ಕೊ ಅಂತ ಹೇಳ್ತಿದ್ದೆ ಅಲ್ವೇನೆ ಶೋಭಿ? ಯಾಕೆ ವಿಮ್ಲಾ, ಯಾಕೆ ಇಷ್ಟೊಂದು ಡಲ್ ಆಗಿದೆಯಾ? ಏನಾಯ್ತು? ಯಾಕೋ ಮನಸ್ಸಿಗೆ ಸಮಾಧಾನ ಇಲ್ಲ ಅಕ್ಕ. ಏನೋ ಬರೋದು ನಡೆಯುತ್ತೇನೋ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಅತ್ತನೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರು. ನೀವು ಬನ್ನಿ, ಎಲ್ಲರೂ ಹೋಗ್ಬಿಟ್ಟು ಬರೋಣ. ದೇವಸ್ಥಾನಕ್ಕೆ ತಾನೇ, ಹೋಗ್ಬಿಟ್ಟು ಬರೋಣ. ಆದರೆ ನೀನು ಯಾಕೆ ಚಿಂತೆನಲ್ಲಿದ್ಯಾ ಅದನ್ನು ಮೊದಲು ಹೇಳು. ನನಗೆ ಅಮ್ಮದೇ ಚಿಂತೆ ಅಕ್ಕ. ಅವಳಲ್ಲಿ ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ ಅನ್ನೋದೇ ಯೋಚನೆ. ಕೆರೆ ಪಕ್ಕ ಮನೆ ಮಾಡಿ ಕೆರೆ ತುಂಬಿ ಮನೆಗೆ ನೀರು ನುಗ್ಗುತ್ತೆ ಅಂದರೆ ಹೇಗೆ ಚಿಕ್ಕಮ್ಮ? ಆ ಹಳ್ಳಿಲಿ ಅದೇನು ವೈಭೋಗ ಸಿಗುತ್ತೋ ಅದನ್ನ ಅನುಭವಿಸ್ತಿದ್ದಾಳೆ ಅಷ್ಟೇ. ಅಯ್ಯೋ ಶೋಭಿ, ಏನೇ ಈ ಥರ ಮಾತಾಡ್ತಿದ್ಯಾ ನೀನು? ಸ್ವಲ್ಪ ಸುಮ್ಮನೆ ಇರ್ತೀಯಾ? ವಿಮ್ಲಾ, ದಯವಿಟ್ಟು ನೀನೇನು ಯೋಚನೆ ಮಾಡಬೇಡ. ಅಮ್ಮು ಅಲ್ಲಿ ಆರಾಮಾಗಿರ್ತಾಳೆ, ಖುಷಿಯಾಗೇ ಇದ್ದಾಳೆ. ಆಯ್ತಮ್ಮ, ನಿನ್ನ ಸಮಾಧಾನಕ್ಕೆ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಒಂದು ವಿಡಿಯೋ ಕಾಲ್ ಮಾಡಿ ಮಾತಾಡು, ಆಯ್ತಾ? ನಮಸ್ಕಾರ ಅಮೃತ ಅವರೇ. ನಮಸ್ಕಾರ. ಏನು ಪತಿದೇವರಿಗೆ ಊಟ ತಂದಿರೋ ಹಾಗಿದೆ? ಹೌದು ಸರ್, ಬೆಳಿಗ್ಗೆ ಬಾಕ್ಸ್ ಮನೇಲೆ ಮರ್ತು ಬಂದರು, ಅದಕ್ಕೆ ಕೊಡೋಕೆ ಬಂದೆ. ತುಂಬ ಒಳ್ಳೆ ಕೆಲಸ ಮಾಡಿದ್ರಿ ಅಮೃತ ಅವರೇ. ಮಕ್ಕಳಿಗೆ ಮನಸ್ಸು ಮುಟ್ಟೋ ಹಾಗೆ ಪಾಠ ಮಾಡೋ ಸಂಜೀವನಿಗೆ ದೇಹಕ್ಕೆ ಮೆದುಳಿಗೆ ಶಕ್ತಿ ಕೊಡುವಂಥ ಊಟ ತಂದಿದ್ದೀರಾ. ಇಲ್ಲದೆ ಹೋಗಿದ್ದಿದ್ರೆ ಇವತ್ತು ಮಧ್ಯಾಹ್ನ ಅವರು ಊಟನೇ ಮಾಡ್ತಿರಲಿಲ್ಲ. ನಮ್ಮ ಸಂಜೀವ ಜೀವನದ ಲೆಕ್ಕವನ್ನು ಹೇಗೆ ಮರೆಯೋದಿಲ್ವೋ ಹಾಗೆ ಊಟನೂ ಮರೆಯೋದಿಲ್ಲ. ಆದರೂ ಮರ್ತು ಬಂದಿದ್ದಾನೆ ಅಂದರೆ ಏನರ್ಥ? ನೀವು ಇಲ್ಲಿಗೆ ಬರಲಿ ಅಂತ ಮರ್ತು ಬಂದಿದ್ದಾನೋ ಅಥವಾ ನಿಜವಾಗ್ಲೂ ಮರ್ತು ಬಂದಿದ್ದಾನೋ? ಹಾಗೇನಿಲ್ಲ ಸರ್, ಬೆಳಿಗ್ಗೆ ಸ್ಕೂಲ್ಗೆ ಲೇಟ್ ಆಯಿತು ಅಂತ ಹಾಗೆ ಮರ್ತು ಬಂದಿದ್ದಾರೆ. ನೋಡಿ ಅಮೃತ ಅವರೇ, ನಮ್ಮ ಹಿರಿಯರು ಹೆಂಡತಿಯನ್ನು ಹೇಗೆ ವರ್ಣನೆ ಮಾಡಿದ್ದಾರೆ ಅಂದರೆ, ಕೆಲಸದಲ್ಲಿ ದಾಸಿ, ಕರುಣೆಯಲ್ಲಿ ಮಂತ್ರಿ, ಕ್ಷಮೆಯಲ್ಲಿ ಭೂಮಿ, ರೂಪದಲ್ಲಿ ಲಕ್ಷ್ಮಿ, ಊಟವನ್ನು ಕೊಡೋದರಲ್ಲಿ ತಾಯಿ ಹಾಗೆ ಅಂತ. ನೀವು ಊಟ ತಂದಿರೋದ್ರಲ್ಲೇ ಗೊತ್ತಾಗತ್ತೆ ಗಂಡನನ್ನು ಎಷ್ಟು ಪ್ರೀತಿ ಮಾಡ್ತೀರಾ ಅಂತ. ಗಂಡ ಹೆಂಡತಿ ಅಂದರೆ ಹಾಲು ಜೇನು ಹಾಗೆ ಇರಬೇಕು ಅಂತ ಹೇಳ್ತಾ ಇದ್ದಾರೆ.